ಜೈ ಗುರುದೇವ್, ಹರೇ ಶ್ರೀಕೃಷ್ಣ. ನಮಸ್ಕಾರ ವೀಕ್ಷಕರೇ. ನೋಡಿ, ಇವತ್ತಿನ ಈ ಒಂದು ವಿಡಿಯೋದಲ್ಲಿ ನಾವುಗಳು ಈಶ್ವರನ ಶಾಬರ ಮಂತ್ರ ಸಾಧನೆಯನ್ನ ತಿಳಿದುಕೊಳ್ಳೋಣ. ನೋಡಿ, ಯಾರಿಗೆಲ್ಲ ಕಷ್ಟ ಇರುತ್ತೆ, ದಾರಿದ್ರ್ಯ ಇರುತ್ತೆ, ಬಡತನ ಇರುತ್ತೆ, ಅವೆಲ್ಲವೂ ಸಹ ಈ ಒಂದು ಮಂತ್ರ ಜಪವನ್ನ ಮಾಡಿ ಸಾಧನೆ ಮಾಡೋದ್ರಿಂದ ಅವೆಲ್ಲವೂ ಸಹ ಬಿಟ್ಟು ಹೊರಟೋಗುತ್ತೆ. ಅಂದರೆ ಯಾರಿಗೆ ಹಣಕಾಸಿನ ಸಮಸ್ಯೆ ಇದೆ ಒಂದು, ಎರಡನೆಯದು ಅನ್ನ ಆಹಾರಗಳಿಗೆ ತುಂಬ ಸಮಸ್ಯೆ ಇದೆ, ತೊಂದರೆ ಇದೆ, ಒಂದು ಹೊತ್ತು ಊಟಕ್ಕೂ ಸಹ ಪರದಾಡುವಂತಹ ಪರಿಸ್ಥಿತಿ ಇದೆ. ಅಂಥವರು ಈ ನಾನು ಹೇಳ್ತಕ್ಕಂತಹ ಈ ಒಂದು ಶಾಬರ ಮಂತ್ರವನ್ನ, ಈಶ್ವರನ ಮಂತ್ರವನ್ನ ನೀವು ಜಪ ಮಾಡೋದ್ರಿಂದ ನಿಮ್ಮಲ್ಲಿರ್ತಕ್ಕಂತಹ ಕಷ್ಟ, ದರಿದ್ರ, ಬಡತನ ಅಥವಾ ದೃಷ್ಟಿ ದೋಷ ಇವೆಲ್ಲವೂ ಸಹ ನಿಮ್ಮನ್ನ ಬಿಟ್ಟು ಹೊರಗಡೆ ಹೊರಟೋಗ್ಬಿಡ್ತದೆ. ನೋಡಿ, ಕೆಲವರಿಗೆ ಎಲ್ಲ ಇರುತ್ತೆ, ಹಣ, ಆಸ್ತಿ, ಊಟಕ್ಕೆ ಸಂಬಂಧಪಟ್ಟಂತಹ ಅನುಕೂಲಗಳು ಎಲ್ಲವೂ ಇರುತ್ತೆ. ಆದರೆ ಕೆಲವೊಂದು ಪರಿಸ್ಥಿತಿಗಳಲ್ಲಿ ಕಾರಣಾಂತರದಿಂದ ಬೇರೆಯವರ ಮನೆಯಲ್ಲಿ ಆಶ್ರಯ ಪಡೆದು ಅವರ ಬಳಿ ಅನ್ನ ಮತ್ತು ಆಹಾರಕ್ಕಾಗಿ ಅಥವಾ ಹಣಕ್ಕಾಗಿ ಬೇಡಿ ತಿನ್ನುವಂತಹ ಒಂದು ಪರಿಸ್ಥಿತಿ ಅವರಿಗೆ ಬಂದಿರ್ತದೆ. ಅಂದರೆ ಸ್ಥಾನಭ್ರಷ್ಟನಾಗಿ ಅಥವಾ ಸಾಲಗಾರರಾಗಿ ಅಥವಾ ಮನೆಯಲ್ಲಿ ಜಗಳ ಮಾಡಿಕೊಂಡು ಅಥವಾ ತನ್ನ ಮನೆಯವರೇ ಮನೆಯಿಂದ ಹೊರಗಡೆ ಹಾಕಿರ್ತಾರೆ. ಅಂತಹ ಸಂದರ್ಭಗಳಲ್ಲಿ ಬೇರೆಯವರ ಮನೆಯನ್ನು ಆಶ್ರಯಿಸಿ ಬೇರೆಯವರ ಬಳಿ ಆಶ್ರಯ ಪಡೆದು ಅನ್ನ ಆಹಾರಕ್ಕಾಗಿ ಹಣಕ್ಕಾಗಿ ಅವರ ಹತ್ರ ಬೇಡ್ಕೊಂಡು ತಿಂತಕ್ಕಂಥ ಒಂದು ಪರಿಸ್ಥಿತಿ ಬಂದಿರ್ತದೆ. ಅಂತಹ ವ್ಯಕ್ತಿಗಳು ಸಹ ಈ ಒಂದು ಶಾಬರ ಮಂತ್ರವನ್ನ ಜಪ ಮಾಡೋದ್ರಿಂದ ಅವ್ರಿಗಿರ್ತಕ್ಕಂತಹ ಒಂದು ಕೆಟ್ಟ ಪರಿಸ್ಥಿತಿ ಹೋಗಿ ಅವರಿಗೆ ಸ್ವತಃ ತನ್ನ ಹಣದಲ್ಲೇ ತಿಂತಕ್ಕಂತಹ ಅಥವಾ ಅನುಭವಿಸ್ತಕ್ಕಂತಹ ಒಂದು ಯೋಗ ಈ ಒಂದು ಮಂತ್ರ ಸಾಧನೆಯಿಂದ ಬರುತ್ತೆ. ನೋಡಿ, ಕೆಲವೊಂದು ಸಾರಿ ಈ ತುಂಬ ಸಾಲ ಮಾಡಿಕೊಂಡು ಸ್ವಂತ ಊರು, ಸ್ವಂತ ಮನೆಯನ್ನ ಬಿಟ್ಟು ಬೇರೆ ಕಡೆ ಹೋಗಿ ಇರ್ತಕ್ಕಂತಹ ಒಂದು ಪರಿಸ್ಥಿತಿ ಕೆಲವರಿಗೆ ಬರುತ್ತೆ. ಆಗ ಅವರು ಬೇರೆಯವರ ಹತ್ರ, ಅದು ಸಂಬಂಧಿಕರಾಗಿರಬಹುದು ಅಥವಾ ಸ್ನೇಹಿತರಾಗಿರಬಹುದು ಅಥವಾ ಪರಿಚಯದವರಾಗಿರಬಹುದು, ಅವ್ರ ಹತ್ರ ಇವರು ಹಣಕ್ಕಾಗಿ ಅಥವಾ ಅನ್ನಕ್ಕಾಗಿ, ಆಹಾರಕ್ಕಾಗಿ, ಒಂದು ಆಶ್ರಯಕ್ಕಾಗಿ ಬೇಡಿಕೊಂಡು ಅವ್ರ ಹತ್ರ ಅವ್ರಿಗೆ ಹೊರೆಯಾಗಿ ಇವರು ಬದುಕುವಂತಹ ಒಂದು ಪರಿಸ್ಥಿತಿ ಇರುತ್ತೆ. ಅಂಥವರು ಈ ಶಾಬರ ಮಂತ್ರವನ್ನ, ಶಿವನ ಶಾಬರ ಮಂತ್ರವನ್ನ ಜಪ ಮಾಡೋದ್ರಿಂದ ಆ ಒಂದು ಕೆಟ್ಟ ಪರಿಸ್ಥಿತಿಯೆಲ್ಲ ಬಿಟ್ಟು ಅವರಿಗೆ ಒಳ್ಳೆಯದಾಗುತ್ತೆ. ಅವರ ಸಮಸ್ಯೆಗಳೆಲ್ಲ ನಿವಾರಣೆಯಾಗಿ ಅವರಿಗೆ ಒಂದು ಒಳ್ಳೆಯದಾಗುತ್ತೆ. ನೋಡಿ, ಈ ಒಂದು ಸಾಧನೆಗೆ ಬೇಕಾಗಿರ್ತಕ್ಕಂಥ ಸಾಮಗ್ರಿಗಳು ಒಂದು ಗೂಗಲ್. ಈ ಗೂಗಲ್ ಅನ್ನತಕ್ಕಂಥದ್ದು ಒಂದು ಧೂಪ. ಇದು ಗ್ರಂಥಿಗೆ ಅಂಗಡಿಗಳಲ್ಲಿ ಸಿಗುತ್ತೆ ನಿಮಗೆ. ಇದನ್ನು ನೀವು ಕೇಳಿದ್ರೆ ಅವರು ಒಂದು ಬಾಕ್ಸಲ್ಲಿ, ಪ್ಯಾಕೆಟಲ್ಲಿ ಕೊಡ್ತಾರೆ. ಕೆಲವು ಸಾರಿ ಇದು ಹರಳಿನ ರೂಪದಲ್ಲಿರ್ತದೆ. ಹಾಗೆ ನೋಡಿ, ಇದು ಒಂದು ರೀತಿ ಬ್ರೌನ್ ಕಲರ್ನಲ್ಲಿ ಇರ್ತದೆ ಅಥವಾ ಕಾಫಿ ಕಲರ್ನಲ್ಲಿ ಇರ್ತದೆ. ಕೆಲವೊಂದು ಗೂಗಲ್ಲು ಕಪ್ಪು ಬಣ್ಣದಲ್ಲೂ ಸಹ ಇರ್ತದೆ. ಇದು ಹರಳಿನ ರೂಪದಲ್ಲೂ ಇರ್ತದೆ ಅಥವಾ ಪುಡಿ ಪುಡಿ ರೂಪದಲ್ಲೂ ಇರ್ತದೆ. ಈ ನಾವು ಸಾಂಬ್ರಾಣಿ ಧೂಪ ಹಾಕ್ತೀವಲ್ವಾ, ಆ ರೀತಿಯ ಒಂದು ಧೂಪ ಇದು. ಇಷ್ಟು ಸಾಮಗ್ರಿಗಳು ಬೇಕಾಗುತ್ತೆ. ಹಾಗೆ ನೀತಿ ನಿಯಮಗಳ ಬಗ್ಗೆ ತಿಳಿದುಕೊಳ್ಳೋಣ. ನೋಡಿ, ಇದಕ್ಕೆ ದಿಕ್ಕು ಬಂದ್ಬಿಟ್ಟು ಪೂರ್ವ ದಿಕ್ಕು ಅಥವಾ ಉತ್ತರ ದಿಕ್ಕು. ದೀಪ ಬಂದ್ಬಿಟ್ಟು ತುಪ್ಪದ ದೀಪವನ್ನು ನೀವು ಹಚ್ಚಬೇಕಾಗತ್ತೆ. ವ್ರತ ಬಂದ್ಬಿಟ್ಟು 5 ಸೋಮವಾರ ಬೇಕಾದ್ರೂ ಮಾಡಬಹುದು ಅಥವಾ 11 ದಿನ ಕಂಟಿನ್ಯೂ ಆಗಿ ಮಾಡಬಹುದು. ಅಥವಾ ಜಾಸ್ತಿ ಸಮಸ್ಯೆ ಇದ್ದಂಥವರು 21 ದಿನಗಳ ಕಾಲ ಸಹ ನೀವು ಈ ಒಂದು ಸಾಧನೆಯನ್ನ ಮಾಡಬಹುದು. ನೋಡಿ, ಇದಕ್ಕೆ ವಸ್ತ್ರ ಬಂದ್ಬಿಟ್ಟು ಬಿಳಿ ಬಣ್ಣದ ವಸ್ತ್ರವನ್ನು ಬೇಕಾದ್ರೂ ಧಾರಣೆ ಮಾಡ್ಕೊಳ್ಬಹುದು ಅಥವಾ ಹಳದಿ ಬಣ್ಣದ ವಸ್ತ್ರವನ್ನು ಬೇಕಾದ್ರೂ ನೀವು ಧಾರಣೆ ಮಾಡ್ಕೊಳ್ಬಹುದು, ಅಂದ್ರೆ ಧರಿಸ್ಕೊಳ್ಬಹುದು. ಮಂಟಪದ ಮೇಲೂ ಸಹ ನೀವು ಬಿಳಿ ಬಣ್ಣದ ವಸ್ತ್ರವನ್ನು ಬೇಕಾದ್ರೂ ಹಾಕೊಳ್ಬಹುದು ಅಥವಾ ಹಳದಿ ಬಣ್ಣದ ವಸ್ತ್ರವನ್ನು ಬೇಕಾದ್ರೂ ನೀವು ಮಂಟಪದ ಮೇಲೆ ಹಾಕೊಂಡು ಪೂಜೆ ಮಾಡಬಹುದು. ಆಸನ, ನೀವು ಕುಳಿತುಕೊಳ್ತಕ್ಕಂತಹ ಆಸನದ ಮೇಲೂ ಸಹ ನೀವು ಬಿಳಿ ಬಣ್ಣದ ಬಟ್ಟೆಯನ್ನು ಸಹ ಹಾಕೊಂಡು ಕುತ್ಕೊಂಡು
ಜಪ ಮಾಡ್ಬೋದು. ಅಥವಾ ಹಳದಿ ಬಣ್ಣ ಯೆಲ್ಲೋ ಕಲರ್ ಬಟ್ಟೆನೂ ಸಹ ಹಾಕೊಂಡು ನೀವು ಜಪ ಮಾಡಬಹುದು. ನೋಡಿ, ಇದು ಪ್ರಾರಂಭ ಮಾಡ್ತಕ್ಕಂಥ ದಿನ ಬಂದ್ಬಿಟ್ಟು ಸೋಮವಾರ ನೀವು ಪ್ರಾರಂಭ ಮಾಡಬಹುದು, ಅಥವಾ ಪೌರ್ಣಮಿ ದಿನ ಪ್ರಾರಂಭ ಮಾಡಬಹುದು, ಅಥವಾ ಶುಕ್ರವಾರ ಪ್ರಾರಂಭ ಮಾಡಬಹುದು, ಅಥವಾ ಒಳ್ಳೆ ಸಿದ್ಧಿ ಯೋಗಗಳು, ಒಳ್ಳೆ ಮುಹೂರ್ತಗಳು ಇದ್ದಂತಹ ದಿನಗಳಲ್ಲೂ ಸಹ ನೀವು ಈ ಒಂದು ಸಾಧನೆಯನ್ನು ಪ್ರಾರಂಭ ಮಾಡಬಹುದು. ಸಮಯ ಬಂದ್ಬಿಟ್ಟು ರಾತ್ರಿ 9 ಗಂಟೆಯ ನಂತರ ನೀವು ಈ ಸಾಧನೆಯನ್ನು, ಈ ಪೂಜೆಯನ್ನು ನೀವು ಮಾಡಬೇಕಾಗುತ್ತೆ. ಯಾಕೆಂದರೆ ಪ್ರತಿಯೊಂದು ಶಾಬರ ಮಂತ್ರಗಳಿಗೆ ಆ ಪರಮಾತ್ಮ ಕೊಟ್ಟಿರ್ತಕ್ಕಂಥ ಸಮಯ ಬಂದ್ಬಿಟ್ಟು ರಾತ್ರಿ 9 ಗಂಟೆಯಿಂದ ಬೆಳಗಿನ ಜಾವ 3 ಗಂಟೆ ತನಕ. ಅಷ್ಟು ಸಮಯದಲ್ಲಿ ನೀವು ಯಾವಾಗ ಬೇಕಾದ್ರೂ ನೀವು ಜಪ ಮಾಡಬಹುದು, ಪೂಜೆ ಮಾಡಬಹುದು. ಹಾಗೆ ಈ ಒಂದು ಸಾಧನೆಯನ್ನು ನೀವು ಮನೆಯ ಒಳಗಡೆ ಮಾಡಬಹುದು. ಕೆಲವೊಂದು ಸಾಧನೆಗಳನ್ನು ಮನೆಯ ಹೊರಗಡೆ ಮಾಡಬೇಕಾಗತ್ತೆ. ಈ ಸಾಧನೆಯನ್ನು ನೀವು ಮನೆಯ ಒಳಗಡೆ ಮಾಡಬಹುದು. ಹಾಗೆ ಇದಕ್ಕೆ ನೈವೇದ್ಯ ಬಂದ್ಬಿಟ್ಟು ನಿಮ್ಗೆ ಇಷ್ಟವಾಗಿರ್ತಕ್ಕಂತಹ ನೈವೇದ್ಯವನ್ನು ಸಹ ಇಡಬಹುದು. ನಿಮ್ಮ ಕೈಲಿ ಏನಾಗುತ್ತೋ ಅನುಕೂಲ ಅದನ್ನು ಇಡಬಹುದು. ಅಥವಾ ಈಶ್ವರನಿಗೆ ಇಷ್ಟವಾಗಿರ್ತಕ್ಕಂತಹ ನೈವೇದ್ಯವನ್ನು ಸಹ ಇಡಬಹುದು. ಅಥವಾ ಲಕ್ಷ್ಮೀ ದೇವಿಗೆ ಇಷ್ಟವಾಗಿರ್ತಕ್ಕಂಥ ನೈವೇದ್ಯವನ್ನು ಸಹ ನೀವಿಲ್ಲಿ ಇಟ್ಟು ಪೂಜೆ ಮಾಡಬಹುದು. ನೈವೇದ್ಯದ ಜೊತೆಗೆ ಕುಡಿಯೋದಕ್ಕೆ ದೇವರಿಗೆ ಶುದ್ಧವಾಗಿರ್ತಕ್ಕಂಥ ಜಲವನ್ನು ಸಹ ನೀವು ಒಂದು ಲೋಟದಲ್ಲಿ ಇಡಬೇಕಾಗತ್ತೆ. ಹಾಗೆ ಇದನ್ನ ಡೈಲಿ ನೀವು ಕಡಿಮೆ ಅಂದರೂ 108 ಜಪ ಮಾಡಬೇಕಾಗತ್ತೆ, ಒಂದು ಮಾಲೆ. ಇದಕ್ಕಿಂತ ಹೆಚ್ಚಿಗೆ ನೀವು ಎಷ್ಟು ಬೇಕಾದ್ರೂ ನೀವು ಜಪ ಮಾಡಬಹುದು. ನೋಡಿ, ಈ ಒಂದು ಶಾಬರ ಮಂತ್ರದಲ್ಲಿ ನಿಮಗೆ ಒಟ್ಟು 6 ದೇವರುಗಳು ಬರ್ತಾರೆ, 6 ದೇವರುಗಳು ಬರ್ತಾರೆ. ಅಂದರೆ ಈಶ್ವರ, ಪಾರ್ವತಿ, ಗಣೇಶ, ಲಕ್ಷ್ಮಿ, ಅನ್ನಪೂರ್ಣೇಶ್ವರಿ ಮತ್ತು ಕುಬೇರ, ಇಷ್ಟು 6 ದೇವರುಗಳು ಬಂದು ನಿಮಗೆ ಸಹಾಯ ಮಾಡ್ತಾರೆ. ನಿಮ್ಮ ದಾರಿದ್ರ್ಯವನ್ನು ನಿವಾರಣೆ ಮಾಡಿ, ನಿಮಗೆ ಹಣಕಾಸಿನ ಸಮಸ್ಯೆ ನಿವಾರಣೆ ಮಾಡಿ, ಹಣಕಾಸಿನ ಅರಿವು ಹೆಚ್ಚಾಗಲಿದೆ. ಹಾಗೆ ನಿಮಗೆ ಅನ್ನ ಆಹಾರದ ಸಮಸ್ಯೆ ಕೊರತೆ ಇದ್ದರೆ ಅದು ಸಹ ಸಿಗುತ್ತೆ. ನಿಮಗೆ ಸ್ವಂತ ಸ್ವಾಭಿಮಾನದಲ್ಲಿ ಬದುಕುವಂತಹ ಒಂದು ಪರಿಸ್ಥಿತಿ ನಿರ್ಮಾಣ ಆಗುತ್ತೆ. ನೋಡಿ, ಈಗ ಪೂಜೆ ಮಾಡ್ತಕ್ಕಂಥ ಕ್ರಮವನ್ನು ನಾನು ತಿಳಿಸ್ತೀನಿ. ಈಗ ಸ್ನಾನಾದಿಗಳನ್ನು ಮುಗಿಸ್ಕೊಂಡು ಬಂದು ನೀವು ದೇವರ ಕೋಣೆಯಲ್ಲೇ ಕೂತ್ಕೊಂಡು ಈ ಒಂದು ಪೂಜೆಯನ್ನು ಮಾಡಬೇಕಾಗತ್ತೆ. ನಿಮಗೆ ದೇವರ ಕೋಣೆಯಲ್ಲೂ ಸಹ ಪೂಜೆ ಮಾಡಬಹುದು, ಅಥವಾ ನಿಮಗೆ ಏಕಾಂತವಾದ ಒಂದು ಕೋಣೆ ಇದ್ದರೆ ಒಳ್ಳೆಯದು, ಸಪ್ರೇಟ್ ರೂಮ್ ಇದ್ದರೆ ಒಳ್ಳೆಯದು. ಯಾರದೇ ಡಿಸ್ಟರ್ಬೆನ್ಸ್ ಇರಬಾರ್ದು. ಯಾಕೆಂದರೆ ಮಂತ್ರ ಜಪ ಮಾಡುವಾಗ ಅವರು ಇವರು ಬಂದು ಹೋಗ್ತಾ ಇದ್ದರೆ ತೊಂದರೆ ಆಗುತ್ತೆ, ಡಿಸ್ಟರ್ಬೆನ್ಸ್ ಆಗುತ್ತೆ. ಹಾಗಾಗಿ ನಿಮಗೆ ಏಕಾಂತವಾದ ಕೋಣೆ ಇದ್ದರೆ ಆದಷ್ಟು ಒಳ್ಳೆಯದು ಮಂತ್ರ ಸಾಧನೆಗೆ. ಈಗ ನಿಮ್ಗೆ ಯಾವ ರೀತಿ ಗೊತ್ತೋ ಆ ರೀತಿ ಪೂಜೆನ ಮಾಡಿ. ಕಳಸ ಇಡಬೇಕಾಗತ್ತೆ. ಕಳಸ ಇಟ್ಟು ದೀಪ ಹಚ್ಚಿ ಪಂಚೋಪಚಾರ ಪೂಜೆ ಮಾಡಿ. ನೀವು ಪ್ರತಿನಿತ್ಯ ಯಾವ ರೀತಿ ಪೂಜೆ ಮಾಡ್ತೀರೋ ಅದೇ ರೀತಿ ಪೂಜೆ ಮಾಡಿ. ನೋಡಿ, ಅದಕ್ಕಿಂತ ಮುಂಚೆ ಇನ್ನೊಂದು ಮಾತು ಹೇಳ್ತೀನಿ. ನೀವು ಪೂಜಾ ಸಾಮಗ್ರಿಗಳನ್ನ ತಂದಿರ್ತೀರ, ಆ ಪೂಜಾ ಸಾಮಗ್ರಿಗಳನ್ನ ಶುದ್ಧಿ ಮಾಡಬೇಕು. ಅಂದರೆ ಸ್ವಲ್ಪ ಶುದ್ಧವಾಗಿರ್ತಕ್ಕಂಥ ಜಲವನ್ನು ತಗೊಂಡು, ಶುದ್ಧಿ ಆಗಲಿ ಅಪವಿತ್ರೋವ ಅಂತ ಒಂದು ಮಂತ್ರ ಬರುತ್ತೆ, ಆ ಮಂತ್ರವನ್ನು ಹೇಳಿ ನೀವು ಶುದ್ಧಿ ಮಾಡಿಕೊಂಡು ಆನಂತರ ನೀವು ಪೂಜೆ ಪ್ರಾರಂಭ ಮಾಡಬೇಕಾಗತ್ತೆ. ನೋಡಿ, ಇಲ್ಲಿ ಮಾಲೆ ಬರೋದಿಲ್ಲ. ಈ ಒಂದು ಸಾಧನೆಗೆ, ಈ ಒಂದು ಪೂಜೆಗೆ, ಈ ಒಂದು ವ್ರತಕ್ಕೆ ಮಾಲೆ ಬರೋದಿಲ್ಲ. ಏನು ಮಾಡಬೇಕಂದ್ರೆ, ನೀವು ಪೂಜೆ ಎಲ್ಲ ಮುಗಿಸಿದ ನಂತರ ಒಂದು ಬಾಣಲೆಯಲ್ಲಿ, ಒಂದು ತಟ್ಟೆನಲ್ಲಿ ಗೂಗಲ್ನ ಪುಡಿ ಮಾಡಿ ಬಟ್ಲಲ್ಲಿ ಇಟ್ಕೊಳ್ಳಿ. ಒಂದು ತಟ್ಟೆನಲ್ಲಿ ಒಂದು ಸ್ವಲ್ಪ ಬೆಂಕಿಯ ಕೆಂಡಗಳನ್ನು ಹಾಕ್ಕೊಂಡು ಇಟ್ಕೊಳ್ಳಿ. ಪೂಜೆ ಎಲ್ಲ ಮುಗಿದ ನಂತರ ಒಂದು ಚಿಟಕಿಯಷ್ಟು ಈ ಕೆಂಡಕ್ಕೆ ಈ ಗೂಗಲ್ನ ಹಾಕೋದು, ಒಂದು ಸಾರಿ ಮಂತ್ರ ಹೇಳೋದು, ಒಂದು ಸಾರಿ ಮಂತ್ರವನ್ನು ಜಪ ಮಾಡೋದು, ಆನಂತರ ಒಂದು ಚಿಟಕಿ ಆ ಕೆಂಡಕ್ಕೆ ಗೂಗಲ್ನ ಹಾಕೋದು. ಈ ರೀತಿ ಧೂಪ ಆಗ್ತಾ ಧೂಪ ಬರ್ತಾ ಇರಬೇಕು. ಆ ಧೂಪದಲ್ಲಿ ನೀವು ಕುತ್ಕೊಂಡು ಈ ಮಂತ್ರವನ್ನು ಜಪ ಮಾಡಬೇಕು. ಇದು ಈ ಮಂತ್ರ ಸಾಧನೆಯ ಒಂದು ರೀತಿ. ನೋಡಿ, ಫಸ್ಟ್ ನೀವು ಗಣಪತಿಯ ಮಂತ್ರವನ್ನು ಹೇಳ್ಕೊಳ್ಳಿ. ಗಂ ಗಣಪತಯೇ ನಮಃ, ಗಂ ಗಣಪತಯೇ ನಮಃ, ಗಂ ಗಣಪತಯೇ ನಮಃ ಅಂತಕ್ಕಂತಹ ಗಣೇಶನ ಮಂತ್ರವನ್ನು 21 ಸಾರಿ ಜಪ ಮಾಡಿ. ಆ ನಂತರ ನೀವು ನವಗ್ರಹ ಮಂತ್ರವನ್ನು ಜಪ ಮಾಡಿ. ಓಂ ಬ್ರಹ್ಮ ಮುರಾರಿ ತ್ರಿಪುರಾಂತಕಾರಿ ಭಾನು ಶಶಿ ಭೂಮಿ ಸುತೋ ಬುಧಶ್ಚ ಗುರುಶ್ಚ ಶುಕ್ರ ಶನಿ ರಾಹು ಕೇತವ ಸರ್ವೇ ಗ್ರಹಂ ಶಾಂತಿಕರಾಭವಂತು ಅಂತಕ್ಕಂತಹ ನವಗ್ರಹ ಮಂತ್ರವನ್ನು ನೀವು ಜಪ ಮಾಡಿ.
9 ಸಾರಿ ಆದರೂ ಜಪ ಮಾಡಬೇಕಾಗತ್ತೆ. ನಂತರ ನೀವು ಗುರುವಿನ ಮಂತ್ರವನ್ನು ನೀವು ಜಪ ಮಾಡಬೇಕಾಗತ್ತೆ. ಅಂದರೆ ನಿಮಗೆ ಗುರುಗಳಿದ್ರೆ ಆ ಗುರುಗಳು ಕೊಟ್ಟಿರ್ತಕ್ಕಂತಹ ಗುರು ಮಂತ್ರವನ್ನು ನೀವು ಜಪ ಮಾಡಿ. ಅಥವಾ ಗುರು ಇಲ್ಲ ಅಂದರೆ ಈಶ್ವರನನ್ನು ಗುರುವಾಗಿ ಸ್ವೀಕರಿಸಿ ಈ ಒಂದು ಸಾಧನೆಯನ್ನು ನೀವು ಮಾಡಬೇಕಾಗತ್ತೆ. ನೋಡಿ, ಈಶ್ವರನ ಗುರು ಮಂತ್ರ ಈ ರೀತಿ ಇದೆ: ಓಂ ನಮಃ ಶಿವಾಯ, ಓಂ ನಮಃ ಶಿವಾಯ, ಓಂ ನಮಃ ಶಿವಾಯ. ಈ ಗುರು ಪಂಚಾಕ್ಷರಿ ಮಂತ್ರವನ್ನು ನೀವು 108 ಸಾರಿ ಜಪ ಮಾಡಿ. ಅಥವಾ ನೀವು ಶ್ರೀಕೃಷ್ಣ ಪರಮಾತ್ಮನನ್ನು ಸಹ ಈ ಒಂದು ಸಾಧನೆಗೆ ನೀವು ಗುರುವಾಗಿ ಸ್ವೀಕರಣೆ ಮಾಡಬಹುದು. ಕೃಷ್ಣನನ್ನು ಈ ಸಾಧನೆಗೆ ಗುರುವಾಗಿ ಸ್ವೀಕರಿಸಿ ಕೃಷ್ಣನ ಗುರು ಮಂತ್ರವನ್ನು ಜಪ ಮಾಡಿ. ನೋಡಿ, ಕೃಷ್ಣನ ಗುರು ಮಂತ್ರ ಈ ರೀತಿ ಇದೆ: ಕ್ಲೀಂ ಕೃಷ್ಣಾಯ ನಮಃ, ಕ್ಲೀಂ ಕೃಷ್ಣಾಯ ನಮಃ, ಕ್ಲೀಂ ಕೃಷ್ಣಾಯ ನಮಃ. ಈ ರೀತಿ ಕೃಷ್ಣನ ಗುರು ಮಂತ್ರವನ್ನಾದರೂ ಜಪ ಮಾಡಿ. ಈಗ ಸಂಕಲ್ಪ ಮಾಡ್ಕೊಳ್ಬೇಕು. ಅಂದರೆ ನಿಮ್ಮ ಬಲಗೈ ಹಸ್ತದ ಮೇಲೆ ಸ್ವಲ್ಪ ನೀರನ್ನ ಹಾಕ್ಕೊಂಡು ನಿಮ್ಮ ಗುರುಗಳ ಹತ್ರ ಪ್ರಾರ್ಥನೆ ಮಾಡ್ಕೊಳ್ಳಿ. ನಿಮ್ಮ ಇಷ್ಟವಾಗಿರ್ತಕ್ಕಂಥ ದೇವ್ರ ಹತ್ರ ಪ್ರಾರ್ಥನೆ ಮಾಡ್ಕೊಳ್ಳಿ. ನಿಮ್ಮ ಮನೆ ದೇವ್ರ ಹತ್ರ ಪ್ರಾರ್ಥನೆ ಮಾಡ್ಕೊಳ್ಳಿ. ಹಾಗೆ ನಿಮ್ಮ ಪಿತೃಗಳ ಹತ್ರ ಪ್ರಾರ್ಥನೆ ಮಾಡ್ಕೊಳ್ಳಿ. ಹಾಗೆ ಮಂಟಪದ ಮೇಲೆ ಇರ್ತಕ್ಕಂತಹ ದೇವರುಗಳು ಸಹ ಪ್ರಾರ್ಥನೆ ಮಾಡ್ಕೊಳ್ಳಿ. ಸಂಕಲ್ಪ ಯಾವ ರೀತಿ ಮಾಡಬೇಕಂದ್ರೆ, ನಿಮ್ಮ ಹೆಸರು, ಅವತ್ತಿನ ದಿನ, ತಿಥಿ, ವಾರ, ನಕ್ಷತ್ರ ಗೊತ್ತಿದ್ರೆ ಹೇಳಿ. ಹೇಳ್ಬಿಟ್ಟು ನಿಮ್ಮ ಹೆಸರು, ನಿಮ್ಮ ತಾಯಿ ತಂದೆ ಹೆಸರು, ನಿಮ್ಮ ವಯಸ್ಸು, ನಿಮ್ಮ ಬಗ್ಗೆ ಎಲ್ಲ ಹೇಳ್ಬಿಟ್ಟು, ಪರಮಾತ್ಮ, ಮಾತಾ, ನಾನು ಇವತ್ತಿಂದ ನಾನು 11 ದಿನಗಳ ಕಾಲ ಅಥವಾ 21 ದಿನಗಳ ಕಾಲ ಈ ಒಂದು ವ್ರತವನ್ನು ಕೈಗೊಳ್ತಾ ಇದ್ದೀನಿ. ನನ್ನಲ್ಲಿರ್ತಕ್ಕಂತಹ ಹಣಕಾಸಿನ ಸಮಸ್ಯೆ, ದಟ್ಟ ದಾರಿದ್ರ್ಯ ಅಥವಾ ಅನ್ನ ಆಹಾರಕ್ಕೆ ಇರ್ತಕ್ಕಂತಹ ಬಡತನ ಎಲ್ಲವೂ ಸಂಪೂರ್ಣವಾಗಿ ನಿರ್ನಾಮವಾಗಲಿ, ನನಗೆ ಒಳ್ಳೆಯದಾಗಲಿ ಅಂತಂದ್ಬಿಟ್ಟು ಬೇಡಿಕೊಂಡು ಸಂಕಲ್ಪ ಮಾಡಿಕೊಂಡು ಆ ಹಸ್ತದಲ್ಲಿರ್ತಕ್ಕಂತಹ ಜಲವನ್ನು ಅಲ್ಲೇ ಪಕ್ಕದಲ್ಲಿ ಭೂಮಿ ಮೇಲೆ ಬಿಟ್ಬಿಟ್ಟು ಕೈ ಒರೆಸ್ಕೊಂಡು ಮತ್ತೆ ಜಪ ಮಾಡಿ. ಈಗ ಸರ್ವಾರ್ಥ ಸಿದ್ಧ ಶಾಬರ ಮಂತ್ರ ಅಂದರೆ ನಿಮ್ಮ ರಕ್ಷಣೆಗೋಸ್ಕರ ಈ ಒಂದು ಸರ್ವಾರ್ಥ ಸಿದ್ಧ ಶಾಬರ ಮಂತ್ರವನ್ನು ನೀವು ಜಪ ಮಾಡಬೇಕಾಗತ್ತೆ. ನೋಡಿ, ಕೈಯಲ್ಲಿ ಅಕ್ಷತೆ ಇಟ್ಕೊಂಡು ಜಪ ಮಾಡಿ. ಓಂ ಅಪಸರ್ಪಂತು ಏ ಭೂತಃ ಭೂಮಿ ಸಂಸ್ಥಿತ ಏ ಭೂತ ವಿಘ್ನಕರ್ತಾರಂಸ್ತೆ ನಶ್ಯಂತು ಶಿವಾಜ್ಞ ಅಪಕ್ರಮಣಾಂತು ಭೂತಾನಿ ಪಿಶಾಚ ಸರ್ವತೋ ದಿಶಾಂ ಸರ್ವೇಶಾಂ ಮಾ ವಿರೋಧಿನ್ ಪೂಜಾ ಕರ್ಮ ಸಮಾರಂಭೆ. ನೋಡಿ, ಈ ರಕ್ಷಾ ಮಂತ್ರವನ್ನು ಕಡಿಮೆ ಅಂದರೂ 21 ಸಾರಿ ಹೇಳಿ ನಿಮ್ಮ ಕೈಯಲ್ಲಿರ್ತಕ್ಕಂತಹ ಅಕ್ಷತೆಯನ್ನು ಅಭಿಮಂತ್ರಿಸಿ ನಿಮ್ಮ ಸುತ್ತಲೂ 4 ದಿಕ್ಕಿಗೆ ಎರಚಿ ಹಾಕ್ಕೊಳ್ಳಿ. ಆಗೇನಾಗುತ್ತೆ, ನಿಮ್ಮ ಸುತ್ತಲೂ ಒಂದು ರಕ್ಷಣಾ ಕವಚ ನಿರ್ಮಾಣ ಆಗುತ್ತೆ. ಆಗ ನಿಮಗೆ ಯಾವುದೇ ರೀತಿಯ ದುಷ್ಟಶಕ್ತಿಗಳು, ಪೀಡೆ ಪಿಶಾಚಿಗಳು, ಭೂತ ಪ್ರೇತಗಳು ಅಥವಾ ವಿಷ ಜಂತುಗಳು, ವಿಷ ಪ್ರಾಣಿಗಳು, ಕ್ರಿಮಿಕೀಟಗಳು, ಸರ್ಪಗಳು ಯಾವುದು ಸಹ ಬಂದು ನಿಮಗೆ ತೊಂದರೆ ಕೊಡೋದಿಲ್ಲ, ನಿಮ್ಮ ಒಂದು ವ್ರತಕ್ಕೆ ಭಂಗ ಮಾಡೋದಿಲ್ಲ. ಆ ರೀತಿ ಈ ಒಂದು ಮಂತ್ರ ನಿಮ್ಮನ್ನು ರಕ್ಷಣೆ ಮಾಡುತ್ತೆ. ನಿಮ್ಮ ಸುತ್ತಲೂ ಒಂದು ರೀತಿಯ ರಕ್ಷಾ ಕವಚವನ್ನು ನಿರ್ಮಾಣ ಮಾಡುತ್ತೆ ಈ ಒಂದು ಮಂತ್ರ. ಈ ಮಂತ್ರ ಬೇಕಾದ್ರೂ ನೀವು ಹಾಕೊಬೋದು ಅಥವಾ ಬೇರೆ ರಕ್ಷಾ ಮಂತ್ರಗಳಿದ್ರೆ ಅದನ್ನು ಸಹ ನೀವು ಇಲ್ಲಿ ಹೇಳ್ಕೊಳ್ಬಹುದು. ಈಗ ರಕ್ಷಾ ಮಂತ್ರ ಆಯಿತು. ಈಗ ಸರ್ವಾರ್ಥ ಸಿದ್ಧ ಶಾಬರ ಮಂತ್ರ ನೋಡಿ. ಈ ಸರ್ವಾರ್ಥ ಸಿದ್ಧ ಶಾಬರ ಮಂತ್ರವನ್ನು 21 ಸಾರಿ ಹೇಳಿ. ಗುರು ಸಟ್ ಗುರು ಹೈವೀರ್ ಗುರು ಸಾಹಬ್ ಸುಮುರೋ ಬಡಿ ಬಾತ್ ಸಿಂಗಿ ಟೋರೋ ವನ್ ಕಹೋ ಮನ್ನಾವೋ ಕರ್ತಾರ್ ಸಕಲ್ ಗುರುನ್ ಕಾ ಹರ್ ಬಜೆ ಗಟ್ಟಾ ಪಕರ್ ಉಟ್ ಜಾಗ್ ಚೇತ್ ಸಂಬಾರ್ ಶ್ರೀ ಪರಮಹಂಸ್. ಈ ಒಂದು ಸರ್ವಾರ್ಥ ಸಿದ್ಧ ಶಾಬರ ಮಂತ್ರವನ್ನು 21 ಸಾರಿ ಆದರೂ ಜಪ ಮಾಡಿ. ಅದಕ್ಕಿಂತ ಜಾಸ್ತಿ ಬೇಕಾದರೂ ಜಪ ಮಾಡಬಹುದು, ನಿಮ್ಮ ಅನುಕೂಲ. ಇದಾದ ನಂತರ ನೀವು ಮೂಲ ಮಂತ್ರವನ್ನು ಜಪ ಮಾಡಬೇಕಾಗತ್ತೆ. ಈಗ ಮೂಲ ಮಂತ್ರವನ್ನು ಜಪ ಮಾಡೋಕ್ಕಿಂತ ಮುಂಚೆ ನೀವು ಒಂದು ತಟ್ಟೆಯಲ್ಲಿ ಒಂದು ಕೆಂಡವನ್ನು ಅಂದರೆ ಬೆಂಕಿಯ ಕೆಂಡವನ್ನು ಸ್ವಲ್ಪ ನೀವು ರೆಡಿ ಮಾಡಿ ಇಟ್ಕೊಳ್ಳಿ. ಈ ಮೂಲ ಮಂತ್ರವನ್ನು ಜಪ ಮಾಡಿ ಒಂದು ಚಿಟಿಕಿ ಗೂಗಲ್ ಪುಡಿಯನ್ನು ಆ ಕೆಂಡದ ಮೇಲೆ ಹಾಕಿ, ಧೂಪದ ರೀತಿ ಹಾಕಿ. ಆ ಧೂಪದಲ್ಲಿ ನೀವು ಈ ಮಂತ್ರವನ್ನು ಜಪ ಮಾಡ್ತಾ ಹೋಗಿ. ಕಡಿಮೆ ಅಂದರೆ 108 ಸಾರಿ ಜಪ ಮಾಡಬೇಕಾಗತ್ತೆ. ಆಗ ಈ ಮಂತ್ರ ಸಿದ್ಧಿ ಆಗುತ್ತೆ. ಪ್ರತಿದಿನ ಒಂದು ಮಾಲೆ ಅದು ಜಪ ಮಾಡಲೇಬೇಕು. ಅದಕ್ಕಿಂತ ಹೆಚ್ಚಿಗೆ ಜಾಸ್ತಿ ಬೇಕಾದ್ರೆ ನೀವು ಜಪ ಮಾಡಬಹುದು. ನೋಡಿ, ಮೂಲ ಮಂತ್ರ ಈ ರೀತಿ ಇದೆ: ಓಂ ನಮೋ ಗುರುಜಿ ಮಹಾಶಿವಾಯ,
ದೇವೋ ಮಹೇಶ್ವರ ಗೌರಿಪುತ್ರ ಗಣೇಶ್ ರಿದ್ದಿ ಸಿದ್ದಿ ದೇವ್ ಮಾತಾ ಅನ್ನಪೂರ್ಣ ಕೋಲೋ ತಾಲ ಗಣೇಶ್ ಲಾವೆ ರಿದ್ದಿ ಸಿದ್ದಿ ಮತ್ವಾಲ ಕುಬೇರ್ ಕೋಲೋ ದನ್ಕಿ ದ್ವಾರ ಲಕ್ಷ್ಮೀ ದೇವೆ ಬಾರಂಬಾರ್ पूजा देव ईश्वर महादेव गोरा पार्वती की दुहाई शब्द सांचा पिंड कांचा ಹುರೋ ಮಂತ್ರ ಈಶ್ವರೋ ವಾಚ. ನೋಡಿ, ಇದು ಮೂಲ ಮಂತ್ರ. ಈ ಮೂಲ ಮಂತ್ರವನ್ನು ನೀವು 108 ಸಾರಿ ಒಂದು ದಿನಕ್ಕೆ ಜಪ ಮಾಡಬೇಕಾಗತ್ತೆ ಗೂಗಲ್ನ ಧೂಪದಲ್ಲಿ. ಈಗ ಮೂಲ ಮಂತ್ರ ಜಪ ಎಲ್ಲ ಆದಮೇಲೆ ಈಗ ನೀವು ಕರ್ಪೂರವನ್ನು ಹಚ್ಚಿ ಮಹಾಮಂಗಳಾರತಿಯನ್ನು ಮಾಡಿ. ಆ ಮಂಟಪದ ಮೇಲೆ ಇರ್ತಕ್ಕಂತಹ ಎಲ್ಲ ದೇವರುಗಳಿಗೂ ಕರ್ಪೂರದಿಂದ ಮಹಾಮಂಗಳಾರತಿಯನ್ನು ಮಾಡಿ. ಮಂಗಳಾರತಿ ಆದ ನಂತರ ನೀವು ಅರ್ಪಣೆ ಮಾಡಬೇಕಾಗತ್ತೆ. ಅಂದರೆ ನೀವೇನೇನು ಮಾಡಿದ್ದೀರಾ, ಏನೇನು ಇಟ್ಟಿದ್ದೀರಾ ಅವೆಲ್ಲವನ್ನು ಅರ್ಪಿಸ್ಬೇಕು. ಪರಮಾತ್ಮ, ಮಾತಾ, ಗುರುದೇವ, ಇವತ್ತಿನ ದಿನ ನಾನು ಮಾಡಿರ್ತಕ್ಕಂತಹ ಈ ಒಂದು ಪೂಜೆಯನ್ನು ಸ್ವೀಕರಿಸಿ. ಧೂಪ ದೀಪವನ್ನು ಸ್ವೀಕರಿಸಿ, ಫಲಪುಷ್ಪವನ್ನು ಸ್ವೀಕರಿಸಿ, ಅರಿಶಿಣ ಕುಂಕುಮ ಚಂದನಾದಿಗಳನ್ನು ಸ್ವೀಕರಿಸಿ, ನೈವೇದ್ಯವನ್ನು ಸ್ವೀಕರಿಸಿ, ಪಾನೀಯವನ್ನು ಸ್ವೀಕರಿಸಿ, ಹಾಗೆ ಇನ್ನು ಏನಾದರೂ ಇದ್ದರೆ ಅದನ್ನು ಸ್ವೀಕರಿಸಿ ಅಂತ ಹೇಳಿ. ಕೊನೆಯಲ್ಲಿ ನಾನು ಜಪ ಮಾಡಿರ್ತಕ್ಕಂತಹ ಈ ಒಂದು 108 ಮಂತ್ರವನ್ನು, ಅಥವಾ ನೀವು ಎಷ್ಟು ಜಪ ಮಾಡಿರ್ತೀರೋ ಅಷ್ಟು ಮಂತ್ರವನ್ನು ಹೇಳಿ. ಜಪ ಮಾಡಿರ್ತಕ್ಕಂತಹ ಇಷ್ಟು ಮಂತ್ರವನ್ನು ಸ್ವೀಕರಿಸಿ ಸಿದ್ಧಿ ಮಾಡಿಕೊಡು ಗುರುದೇವ ಅಂತ ಬೇಡ್ಕೊಂಡು ನಂತರ ನೀವು ಅರ್ಪಣಾ ಪೂಜೆ ಆಯಿತು. ಈಗ ನೆಕ್ಸ್ಟ್ ನೀವು ಕ್ಷಮಾ ಪ್ರಾರ್ಥನೆ ಮಾಡಬೇಕು. ಅಂದರೆ ನಾನು ಮಾಡಿರ್ತಕ್ಕಂಥ ಇವತ್ತಿನ ಈ ಒಂದು ಪೂಜೆನಲ್ಲಿ, ಈ ಒಂದು ಸೇವೆಯಲ್ಲಿ, ಈ ಒಂದು ಸಾಧನೆಯಲ್ಲಿ ಏನಾದರೂ ಲೋಪದೋಷಗಳಾಗಿದ್ದರೆ, ಏನಾದರೂ ಅಂಟು ಮುಂಟುಗಳಾಗಿದ್ದರೆ, ಪರಮಾತ್ಮ, ಮಾತಾ, ಗುರುದೇವ ದಯಮಾಡಿ ನನ್ನನ್ನು ಕ್ಷಮಿಸಿ ಅಂತ ಕ್ಷಮಾ ಪ್ರಾರ್ಥನೆ ಮಾಡ್ಕೊಳ್ಳಿ. ಈಗ ನಿಮ್ಮ ಸಾಧನೆ 11 ದಿನ ಆಗಿರ್ಬೋದು ಅಥವಾ 21 ದಿನ ಆಗಿರ್ಬೋದು, ಮುಗಿದ ನಂತರ ನೀವೇನು ಮಾಡಬೇಕು, ಕೊನೆ ದಿನ ಅಲ್ಲಿ ನಿಮ್ಮ ಮನೆ ಹತ್ರ, ನಿಮ್ಮ ಊರಿನಲ್ಲಿ ಯಾವುದಾದರೂ ಒಂದು ಈಶ್ವರನ ದೇವಸ್ಥಾನ ಇದ್ದರೆ ಅಲ್ಲಿಗೆ ಹೋಗಿ ಒಂದು ಪೂಜೆ ಮಾಡಿಸ್ಬೇಕಾಗತ್ತೆ. ನೀವು ನಿಮ್ಮ ಎಷ್ಟು ಅನುಕೂಲ ಇದೆಯೋ ಅಷ್ಟು ನೀವು ಯಥಾವತ್ತು ಪೂಜೆ ಮಾಡಿಸ್ಬೇಕಾಗತ್ತೆ. ಪೂಜೆ ಮಾಡಿಸಿ ಏನಾದರೂ ಒಂದು ಪ್ರಸಾದವನ್ನು ಮಾಡಿ, ಪ್ರಸಾದವನ್ನು ನೀವು ಅಲ್ಲಿ ಬರ್ತಕ್ಕಂಥ ಭಕ್ತಾದಿಗಳಿಗೆ ಹಂಚಬೇಕು. ಅವಾಗೇನಾಗುತ್ತೆ, ನಿಮ್ಮಲ್ಲಿರ್ತಕ್ಕಂತಹ ಕರ್ಮ, ದೋಷ, ಪಾಪ, ಮಾಟ ಮಂತ್ರದ ಸಮಸ್ಯೆ, ದರಿದ್ರತನ ಇವೆಲ್ಲವೂ ಸಹ ಹೊರಟೋಗ್ಬಿಡುತ್ತೆ. ಈ ರೀತಿ ಮಾಡ್ಬೋದು. ಅಥವಾ ಕೆಲವರಿಗೆ 11 ದಿನ 21 ದಿನ ಮಾಡೋಕ್ಕಾಗದೇ ಇರೋರು ಪ್ರತಿ ಸೋಮವಾರ ಈ ರೀತಿ 5 ಸೋಮವಾರ ನೀವು ಈ ಒಂದು ಸಾಧನೆಯನ್ನು ನೀವು ಮಾಡಬಹುದು. ಸರಿ ವೀಕ್ಷಕರೇ, ಇಷ್ಟು ಹೇಳ್ತಾ ಇವತ್ತಿನ ಈ ಒಂದು ವಿಡಿಯೋವನ್ನು ಇಲ್ಲಿಗೆ ಮುಗಿಸ್ತಾ ಇದ್ದೀನಿ. ಧನ್ಯವಾದಗಳು.